ವೀಕ್ಷಕರೇ, ಸುಹಾಸಿನಿ ಕಾರ್ಯಕ್ರಮಕ್ಕೆ ಸ್ವಾಗತ. ಪ್ರತಿಯೊಂದು ದಿನ ಒಂದೊಂದು ಹೊಸ ವಿಷಯಗಳನ್ನು, ಮಹಿಳೆಯರಿಗೆ ಉಪಯೋಗಕರ ವಿಷಯಗಳನ್ನು ನಿಮ್ಮ ಮುಂದೆ ಇಡೋ ಪ್ರಯತ್ನ ನಾವು ಮಾಡ್ತಾ ಇದ್ದೀವಿ. ಇವತ್ತು ನಾವು ಗಮನ ಹರಿಸ್ತಾ ಇರುವಂತಹ ವಿಷಯ ಸ್ತ್ರೀ ರೋಗದ ಬಗ್ಗೆ. ಇತ್ತೀಚಿನ ದಿನಗಳಲ್ಲಿ ಫೈಬ್ರಾಯ್ಡ್ ಸಮಸ್ಯೆ ಹೆಣ್ಮಕ್ಳಲ್ಲಿ ಹೆಚ್ಚಾಗಿ ಕಂಡುಬರ್ತಾ ಇದೆ. ಹಾಗಾದರೆ ಈ ಫೈಬ್ರಾಯ್ಡ್ ಸಮಸ್ಯೆ ಅಂದರೆ ಏನು, ಯಾರಲ್ಲಿ ಇದು ಹೆಚ್ಚಾಗಿ ಕಂಡುಬರುತ್ತೆ, ಪರಿಹಾರ ಇದೆಯಾ, ಈ ಎಲ್ಲ ವಿಷಯದ ಬಗ್ಗೆ ಇವತ್ತಿನ ಸುಹಾಸಿನಿ ಬೆಳಕು ಚೆಲ್ಲುತ್ತೆ. ಒನ್ಸ್ ಅಗೇನ್ ವೆಲ್ಕಮ್ ಟು ದ ಶೋ. ನಾನು ಭಾವನಾ. ಫೈಬ್ರಾಯ್ಡ್ ಬಗ್ಗೆ ನಮಗೆ ಇನ್ನಷ್ಟು ಮಾಹಿತಿ ಕೊಡೋದಕ್ಕೆ ನಮ್ಮ ಜೊತೆ ಇದ್ದಾರೆ ಸ್ತ್ರೀರೋಗ ತಜ್ಞರಾಗಿರುವಂತಹ ಡಾಕ್ಟರ್ ಮಂಜುನಾಥ್. ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಈ ಫೈಬ್ರಾಯ್ಡ್ ಗೆಡ್ಡೆಗಳು ಅಂದರೆ ಏನು ಮಂಜುನಾಥ್? ಗರ್ಭಕೋಶದ ಏನಾಗಿರುತ್ತೆ, ಸ್ಮೂತ್ ಮಸಲ್ ಇಂದ ಫಾರ್ಮ್ ಆಗಿರುತ್ತೆ. ಆ ಸ್ಮೂತ್ ಮಸಲಲ್ಲಿ ಡೆವಲಪ್ ಆಗುವಂತ ಗೆಡ್ಡೆನ ನಾವು ಫೈಬ್ರಾಯ್ಡ್ ಅಂತೀವಿ. ಬಟ್ ಈ ಗೆಡ್ಡೆ ಅಂದಿದ ತಕ್ಷಣ ಇದು ಕ್ಯಾನ್ಸರ್ ಆಗಲಿ ಅಥವಾ ಬೇರೆ ತರದೊಂದು ಇದು ಅಂತೆಲ್ಲ, ಸಿಂಪಲ್ ಗೆಡ್ಡೆನ ನಾವು ಫೈಬ್ರಾಯ್ಡ್ ಅಂತೀವಿ. ಇದು ಕ್ಯಾನ್ಸರ್ ಅಂತ ತಿಳ್ಕೊಬಾರ್ದು. ಇದು ಸಿಂಪಲ್ ಫೈಬ್ರಾಯ್ಡ್, ಸ್ಮೂತ್ ಮಸಲ್ಸ್ ಅಲ್ಲಿ ಡೆವಲಪ್ ಆಗುವಂತ ಗೆಡ್ಡೆನ ನಾವು ಫೈಬ್ರಾಯ್ಡ್ ಅಂತ ಕರಿತೀವಿ. ಅಲ್ಲ, ಇದಕ್ಕೆ ರೀಸನ್ ಏನು ಈ ರೀತಿ ಫಾರ್ಮ್ ಆಗೋದಕ್ಕೆ? ನಿಜವಾಗ್ಲೂ ಇದುವರೆಗೂ ಯಾವುದೇ ರೀಸನ್ ಕಂಡಿಡ್ದಿಲ್ಲ. ಒಂದು ಹಾರ್ಮೋನ್ಸ್ ಇಂದ ಬರ್ಬೋದು, ಅಥವಾ ಜೀನ್ಸ್ ಅಬ್ನಾರ್ಮಲಿಟಿ, ಜೀನ್ ವೇರಿಯೇಷನ್ ಆಗಿ ಬರ್ಬೋದು, ಆ ಥರ ಬರ್ಬೋದು. ಒಂದು ವಿಜ್ಞಾನಿಗಳು ಅದನ್ನ ಕರೆಕ್ಟ್ ಕಾರಣ ಕಂಡಿಡ್ದಿಲ್ಲ ಇನ್ನೇನು. ಬಟ್ ಆತ ಈ ಒಂದು ಕೆಲವು ರೀಸನ್ಸ್ಗಳನ್ನ ಕೊಟ್ಟಿದ್ದಾರೆ, ಇದು 2 ರೀಸನ್ ಇಂದ ಬರ್ಬೋದು ಅಂತ ಹೇಳ್ಬಿಟ್ಟು. ಓಕೆ, ಅಂದ್ರೆ ಯಾರಲ್ಲಿ, ಯಾವ ಮಹಿಳೆಯರಲ್ಲಿ ಇದು ಹೆಚ್ಚಾಗಿ ಕಂಡು ಬರುತ್ತೆ? ಆಮೇಲೆ ಏಜ್ ಏನಾದ್ರೂ ಇದೆಯಾ, ಇಂತಹ ಏಜ್ ಅಲ್ಲೇ ಈ ರೀತಿ ಫೈಬ್ರಾಯ್ಡ್ಸ್ ಕಾಣಿಸ್ಕೊಳ್ಳುತ್ತೆ? ಸಾಮಾನ್ಯವಾಗಿ ಒಂದು 16 ಇಯರ್ಸ್ ಇಂದ 40 ಇಯರ್ಸ್ ವರೆಗೂ ಕಾಮನ್ ಆಗಿರುತ್ತೆ. ಅಂಡ್ ಸಾಮಾನ್ಯವಾಗಿ 50% ಜನ ಹೆಂಗಸರಲ್ಲಿ ಇದು ಸಾಮಾನ್ಯವಾಗಿರುತ್ತೆ. ಸೊ ಎಲ್ಲಾರ್ಗು ಇದು ತೊಂದರೆ ಕೊಡುತ್ತೆ ಅನ್ನೋದೇನಿಲ್ಲ, ಎಲ್ಲರಲ್ಲೂ ಇರುತ್ತೆ. ಮೋಸ್ಟ್ ಆಫ್ ದೆಮ್ ಇಟ್ಸ್ ಸೈಲೆಂಟ್ ಆಗಿರುತ್ತೆ. ಬಟ್ ಸಾಮಾನ್ಯವಾಗಿ 16 ವಯಸ್ಸಿಂದ ಹಿಡಿದು 40 ವರ್ಷದವರೆಗೂ ಇರುತ್ತೆ. ಬಟ್ 40 ವರ್ಷದ ಮೇಲೂ ಇರಬಹುದು. ಬಟ್ ಸಾಮಾನ್ಯವಾಗಿ ಕಾಣೋದು ನಾವು 16ರಿಂದ 40 ವರ್ಷದ ಮಹಿಳೆಯರಲ್ಲಿ ಇದು ಹೆಚ್ಚಾಗಿ ಕಾಣ್ತೀವಿ. ಸಿಂಪ್ಟಮ್ಸ್ ಏನಿರುತ್ತೆ? ಇನ್ ಕೇಸ್ ಯಾರಿಗಾದ್ರೂ ಫೈಬ್ರಾಯ್ಡ್ಸ್ ಇದೆ ಅಂತ ಹೇಳಿದ್ರೆ ಅವ್ರಿಗೆ ಹೇಗೆ ಗೊತ್ತಾಗುತ್ತೆ? ಸಿಂಪ್ಟಮ್ಸ್ ಬಂದು ನಾನು ಆಗ್ಲೇ ಹೇಳ್ದಾಗ್ಲೇ ಒಂದು 70% ಸೈಲೆಂಟ್ ಆಗಿರುತ್ತೆ. ಗೊತ್ತೇ ಆಗಲ್ಲ ಅವ್ರಿಗೆ ನಮ್ಗೆ ಗೆಡ್ಡೆ ಇದೆ ಅಂತ ಏನು ಗೊತ್ತೇ. ಯಾವ್ದಾದ್ರು ಸ್ಕ್ಯಾನ್ ಮಾಡಿಸಿ ನೋಡಿದಾಗ ಮಾತ್ರ ಅದು ಫೈಬ್ರಾಯ್ಡ್ ಇದೆ ಅಂತ ಗೊತ್ತಾಗುತ್ತೆ. ಇನ್ನು 30-40% ಜನಕ್ಕೆ ಸಿಂಪ್ಟಮ್ಸ್ಗಳು ಗೊತ್ತಾಗುತ್ತೆ. ಏನು ಸಿಂಪ್ಟಮ್ಸು? ಅತಿಯಾಗಿ ಮುಟ್ಟು ಹೋಗೋದು, ಅಥವಾ ಹೊಟ್ಟೆ ನೋವು ಬರೋದು, ಮುಟ್ಟಿನ ಟೈಮಲ್ಲಿ ತುಂಬ ಹೊಟ್ಟೆ ನೋವು ಬರೋದು, ಅಥವಾ ಮಕ್ಕಳಾಗದೇ ಇರೋದಕ್ಕೆ ಕಾರಣ ಇರ್ಬೋದು, ಅಥವಾ ಯಾವ್ದಾದ್ರು ಯೂರಿನ್ ಬ್ಲಾಡ್ರ್ ಮೇಲೆ ಪ್ರೆಷರ್ ಬೀಳುವಂಥದ್ದು, ಅಥವಾ ಮೋಷನ್ ಮಾಡೋ ಜಾಗದಲ್ಲಿ ಪ್ರೆಷರ್ ಬೀಳುವಂಥದ್ದು, ಈ ಥರದ ಪ್ರೆಷರ್ ಸಿಂಪ್ಟಮ್ಸ್ಗಳು ಡೆವಲಪ್ ಆಗ್ಬೋದು. ಅಥವಾ ಅತಿಯಾಗಿ ಮುಟ್ಟು ಹೋಗೋದು, ಕ್ಲಾಟ್ಸ್ ಟೈಪ್ ಎಲ್ಲ ಜಾಸ್ತಿ ಪ್ಯಾಡ್ಸ್ ಯೂಸ್ ಮಾಡುವಂಥದ್ದು, ಆ ಥರದ ತೊಂದರೆಗಳು ಕಾಣ್ಬೋದು. ಓಕೆ, ಇದಕ್ಕೆ ಏನು ಪರಿಹಾರ ಇದೆ? ಸರ್ಜರಿನೇ ಮಾಡಿಸ್ಬೇಕಾ, ಅಥವಾ ಅದಕ್ಕೆ ಮುಂಚೆನೆ ಪ್ರಿಕಾಷನ್ಸ್ ಏನಾದರೂ ತಗೋಬಹುದು? ಈ ಥರ ಇದೆ ಅಂತ ಗೊತ್ತಾದಾಗ ಏನಾದರೂ ಮೆಡಿಸಿನ್ಸ್ ಇದೆಯಾ? ಮೆಡಿಸಿನ್ಸ್ಗಳಿದೆ, ಬಟ್ ಅದೆಲ್ಲ ಟೆಂಪ್ರವರಿಯಾಗಿ ಯೂಸ್ ಮಾಡುವಂಥದ್ದು. ಬಟ್ ಅದಕ್ಕಿಂತ ಮುಂಚೆ ಈ ಫೈಬ್ರಾಯ್ಡ್ಸ್ ಬಂದವ್ರಿಗೆ ಎಲ್ಲರಿಗೂ ಸರ್ಜರಿ ಮಾಡಿಸ್ಲೇಬೇಕಾ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಎಲ್ಲರಿಗೂ ಸರ್ಜರಿ ಮಾಡಿಸ್ಬೇಕಾಗಿಲ್ಲ. ಇದಕ್ಕೆ ಕೆಲವು ಒಂದ್ಸರಿ ಏನಾಗುತ್ತೆ, ಏನು ಸಿಂಪ್ಟಮ್ಸ್ ಇಲ್ದೇನೆ ಅದು ತುಂಬ ಸಣ್ಣ ಫೈಬ್ರಾಯ್ಡ್ಸ್ ಆಗಿದ್ರೆ, 3 ಸೆಂಟಿಮೀಟರ್ ಅಥವಾ 4 ಸೆಂಟಿಮೀಟರ್ಗಿಂತ ಕಮ್ಮಿ ಇದ್ದರೆ ಆ ಸೈಜ್ ನಾವು ಸ್ಕ್ಯಾನ್ ಮಾಡಿ ನೋಡಿದಾಗಲೇ ಗೊತ್ತಾಗುತ್ತೆ. ಸ್ಕ್ಯಾನಲ್ಲಿ ನಾವು ನೋಡಿದಾಗ ಅದು 3 ಸೆಂಟಿಮೀಟರ್ ಅಥವಾ 4 ಸೆಂಟಿಮೀಟರ್ ಒಳಗಡೆ ಇದ್ದರೆ ಅದಕ್ಕೆ ಯಾವುದೇ ಥರ ಸರ್ಜರಿ ಬೇಕಾಗಿಲ್ಲ. ಅಕಸ್ಮಾತ್ ಏನಾರು ಅದು ಆ 3 ಸೆಂಟಿಮೀಟರ್ ಅಥವಾ 5 ಸೆಂಟಿಮೀಟರ್ ಒಳಗಡೆ ಇದ್ದು ಅದು ಬಂಜೆತನ ಏನಾರು ಕಾಸ್ ಮಾಡ್ತಾ ಇದ್ರೆ, ಅಂಥ ಟೈಮಲ್ಲಿ ಅದು ಒಳಪದರದಲ್ಲಿದ್ದರೆ, ಈಗ ಗರ್ಭಕೋಶದಲ್ಲಿ 3 ಪದರ ಇರುತ್ತೆ, ಒಳಪದರ, ಮಧ್ಯಪದರ, ಹೊರಪದರ ಅಂತ. ಅದೇನಾದ್ರು ಒಳಪದರದಲ್ಲಿದ್ದರೆ ಮಾತ್ರ ಆ ಫೈಬ್ರಾಯ್ಡ್ನ ತೆಗಿಬೇಕು. ಅಕಸ್ಮಾತ್ ಅದಕ್ಕೇನಾದ್ರು ಹೊರಗಡೆ ಪದರದಲ್ಲಿದ್ದರೆ, ಅದೇನಾದ್ರು ಬಂಜತನ ಏನಾದ್ರು ಅದು ಇದ್ರೆ ಅಂಥವ್ರಿಗೂ ಕೂಡ ಅದನ್ನ ತೆಗೆಯುವ ಅವಶ್ಯಕತೆ ಇರಲ್ಲ. ಯಾರಿಗೆ ತೆಗಿಬೇಕು ಅಂತ ಹೇಳಿದ್ರೆ, ಈ ಥರ ಸಿಂಪ್ಟಮ್ಸ್ಗಳು ಬಂದು ಅದು ಮೆಡಿಸಿನ್ಸ್ ಅಲ್ಲೂ ಕ್ಯೂರ್ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ಅಂಥವ್ರಿಗೆ ಮಾತ್ರ ನಾವು ಸರ್ಜರಿನ ಸಜೆಸ್ಟ್ ಮಾಡ್ತೀವಿ. ಅಂದ್ರೆ ಈ ರೀತಿ ಫೈಬ್ರಾಯ್ಡ್ಸ್ ಇಂದ ಬಂಜೆತನ ಬರುವಂತಹ ಸಾಧ್ಯತೆ ಏನಾದರೂ ಇದೆಯಾ? ಖಂಡಿತ ಇರುತ್ತೆ. ಅದು ಹೇಗೆ ಅಂತ ಹೇಳಿದ್ರೆ, ನಾನು 3 ಲೇಯರ್ ಅಂತ ಹೇಳಿದ್ನಲ್ಲ, ಮಧ್ಯಪದರ, ಹೊರಪದರ ಮತ್ತೆ ಒಳಪದರ ಗರ್ಭಕೋಶದಲ್ಲಿ. ಆ ಗರ್ಭಕೋಶದ ಒಳಪದರದಲ್ಲಿ ಏನಾದ್ರು ಬಂದ್ರೆ, ಅಥವಾ ಮಧ್ಯಪದರದಲ್ಲಿ 4 ಸೆಂಟಿಮೀಟರ್ಗಿಂತ ದೊಡ್ಡದಾದ್ರೆ ಬಂಜತನ ಬರ್ಬೋದು. ಯಾಕೆ ಅಂತ ಹೇಳಿದ್ರೆ, ಈ ಎಂಬ್ರಿಯೋ ಅಂತ ಇರುತ್ತಲ್ಲ, ಎಂಬ್ರಿಯೋ ಬಂದು ಒಳಪದರದ ಮೇಲೆನೆ ಕುತ್ಕೊಬೇಕು. ಆ ಕುತ್ಕೊಳ್ಳೋಕೆ ಒಂದೊಂದ್ಸರಿ ಜಾಗ ಆಗಲ್ಲ ಅಲ್ಲಿ. ಅಥವಾ ಮಧ್ಯಪದರದಲ್ಲಿ ಇದ್ದಾಗ ಏನಾಗುತ್ತೆ, ಬ್ಲಡ್ ಸಪ್ಲೈ ಎಲ್ಲ ಇದು ತೊಗೊಂಡ್ಬಿಡುತ್ತೆ. ಈ ಫೈಬ್ರಾಯ್ಡ್ ಎಂಟೈರ್ ಗರ್ಭಕೋಶಕ್ಕೆ ಹೋಗುವಂಥ ಬ್ಲಡ್ ಸಪ್ಲೈನ ಈ ಫೈಬ್ರಾಯ್ಡ್ ತೊಗೊಂಡ್ಬಿಡುತ್ತೆ. ಸೊ ಆಗ ಆ ಎಂಬ್ರಿಯೋಗೆ ಬ್ಲಡ್ ಸಪ್ಲೈ ಸರಿ ಹೋಗಲ್ಲ. ಅದರಿಂದ ಒಂದೊಂದ್ಸರಿ ಏನಾಗುತ್ತೆ, ಅದು ಇಂಪ್ಲಾಂಟೇಷನ್ನೇ ಆಗಲ್ಲ. ಇಂಪ್ಲಾಂಟೇಷನ್ ಆದ್ರೂ ಒಂದೊಂದ್ಸರಿ ಅಬಾರ್ಷನ್ಸ್ ಆಗೋ ಚಾನ್ಸಸ್ ತುಂಬ ಜಾಸ್ತಿ ಇರುತ್ತೆ. ಸೊ ಹೀಗಾಗಿ ಅದು ಬಂಜೆತನ ಕಾಸ್ ಮಾಡ್ಬೋದು.
ಓಕೆ, ಬೇರೆ ಏನೆಲ್ಲ ಪರಿಣಾಮ ಬೀರಬಹುದು ಮಹಿಳೆ ಮೇಲೆ ಇನ್ ಕೇಸ್ ಫೈಬ್ರಾಯ್ಡ್ ಗಿಡ್ಡೆಗಳು ಅವರಲ್ಲಿ ಬೆಳೆದಿದ್ರೆ ಬೇರೆ ಏನೆಲ್ಲ ರೀತಿಯ ಸಮಸ್ಯೆಗಳಾಗಬಹುದು? ಒಂದು ಅದು ನಾ ಹೇಳ್ದ ಹಾಗೇನೆ ಯೂರಿನ್ ಬ್ಲಾಡರ್ ಮೇಲೆ ಪ್ರೆಷರ್ ಬೀಳ್ಬೋದು, ಪದೇ ಪದೇ ಯೂರಿನ್ಗೆ ಹೋಗೋದು. ಯೂರಿನ್ ಬ್ಲಾಡರ್ ಏನಾಗಿರುತ್ತೆ ಗರ್ಭಕೋಶದ ಮುಂದೆ ಇರುತ್ತೆ. ಸೊ ಅದು ಫೈಬ್ರಾಯ್ಡ್ ಗೆಡ್ಡೆ ತುಂಬ ದೊಡ್ಡದಾಗಿ ಅದ್ರ ಮೇಲೆ ಪ್ರೆಷರ್ ಬೀಳೋದ್ರಿಂದ ಸ್ಟ್ರೆಸ್ ಇನ್ಕಾಂಟಿನೆನ್ಸ್ ಆಗ್ಬೋದು, ಮತ್ತು ಪದೇ ಪದೇ ಯೂರಿನ್ಗೆ ಹೋಗೋದು, ಯೂರಿನ್ ಇನ್ಫೆಕ್ಷನ್ ಆಗೋ ಚಾನ್ಸಸ್ ಅದಿರುತ್ತೆ. ಅಥವಾ ಹಿಂದೆಗಡೆ ಬೆಳೆದ್ರೆ, ಗರ್ಭಕೋಶದ ಹಿಂದೆಗಡೆ ಬೆಳೆದ್ರೆ ಮೋಷನ್ ಆಗೋ ಜಾಗದಲ್ಲಿ ಪ್ರೆಷರ್ ಸಿಂಪ್ಟಮ್ಸ್ ಸ್ಟಾರ್ಟ್ ಆಗ್ಬೋದು, ಕಾನ್ಸ್ಟಿಪೇಷನ್ ಸ್ಟಾರ್ಟ್ ಆಗ್ಬೋದು, ಆ ಥರ ಎಲ್ಲ ಸ್ಟಾರ್ಟ್ ಆಗ್ಬೋದು. ಅಥವಾ ಒಂದೊಂದು ಸರಿ ಏನಾಗುತ್ತೆ ಯುರೇಟ್ರ್ ಅಂದರೆ ಯೂರಿನ್ ಬರೋ ಒಂದು ನಾಳದಲ್ಲೇ ಯುರೇಟ್ರ್ ಅಂತ ಹೇಳ್ತೀವಿ, ಅದ್ರ ಮೇಲೆ ಪ್ರೆಷರ್ ಬಿದ್ದಾಗೂ ಅಷ್ಟೇ ಅಲ್ಲಿ ಯೂರಿನ್ ನಿಂತ್ಕೊಂಡು ಇನ್ಫೆಕ್ಷನ್ ಆಗೋದು, ಸ್ಟೋನ್ಸ್ ಆಗೋದು, ಆ ಥರ ಚಾನ್ಸಸ್ ಇರುತ್ತೆ. ಇದು ಬಿಟ್ಟರೆ ಇದಕ್ಕೆ ಬಂಜೆತನ ಮೂರನೇದು. ಇದು ಬಿಟ್ಟರೆ ಒಂದೇ ಒಂದು 0.5% ಇದು ಕ್ಯಾನ್ಸರ್ಗೆ ಟರ್ನ್ ಆಗುವಂಥ, 99.5% ಇದು ಕ್ಯಾನ್ಸರ್ ಅಲ್ಲ, 0.5% ಚಾನ್ಸಸ್ ಇರುತ್ತೆ ಇದು ಕ್ಯಾನ್ಸರ್ಗೆ ಟರ್ನ್ ಆಗುವಂಥ ಸಿಚುವೇಶನ್. ಅಂದ್ರೆ ಯಾವ ಲೆವೆಲ್ ಅಲ್ಲಿ ಈ ರೀತಿ ಕ್ಯಾನ್ಸರ್ ಟರ್ನ್ ಆಗೋ ಚಾನ್ಸಸ್ ಲಾಂಗ್ ಟರ್ಮ್ ಅಂದ್ರೆ ಎಷ್ಟು ವರ್ಷ? ಒಂದು 10 ವರ್ಷ 15 ವರ್ಷ ಏನಾದ್ರು ಇದ್ದು, ಎಸ್ಪೆಷಲಿ ಒಂದು 35-40 ಇಯರ್ಸ್ ಆದ್ಮೇಲೆ ಡೆವಲಪ್ ಆಗುವಂಥ ಫೈಬ್ರಾಯ್ಡ್ಗಳು. ಅಥವಾ ಫೈಬ್ರಾಯ್ಡ್ ಗೆಡ್ಡೆಗಳು ಇವತ್ತು ಈ ವರ್ಷ ನೋಡಿರ್ತೀವಿ ಅದು ಒಂದು 5 ಸೆಂಟಿಮೀಟರ್ ಇರುತ್ತೆ, ಇನ್ನು ಮುಂದಿನ ವರ್ಷ ಸ್ಕ್ಯಾನ್ ಮಾಡಿದವ್ ನೋಡಿದಾಗ ಸಡನ್ ಆಗಿ ಅದು 10 ಸೆಂಟಿಮೀಟರ್ ಡೆವಲಪ್ ಆಗಿಬಿಡುತ್ತೆ. ಸೊ ಫಾಸ್ಟಾಗಿ ಗ್ರೋ ಆಗುವಂಥ ಫೈಬ್ರಾಯ್ಡ್ಸ್ಗಳಲ್ಲಿ ಈ ಕ್ಯಾನ್ಸರ್ ಚಾನ್ಸಸ್ ತುಂಬ ಇರುತ್ತೆ. ಸೊ ಅದಕ್ಕೆ ಏನು ಮಾಡ್ಬೇಕು ನಾವು, ಈ ಫೈಬ್ರಾಯ್ಡ್ ಇದ್ದಾಗ ಮಹಿಳೆಯರಿಗೆ ಅಟ್ಲೀಸ್ಟ್ ಏನು ಸಿಂಪ್ಟಮ್ಸ್ ಇಲ್ಲ ಅಂತ ಹೇಳಿದ್ರೆ, ಸರ್ಜರಿ ಮಾಡ್ತಾ ಇಲ್ಲ ಅಂತ ಹೇಳಿದಾಗ ಅಟ್ಲೀಸ್ಟ್ ಒಂದು ವರ್ಷಕ್ಕೆ ಒಂದ್ಸರಿನಾದ್ರೂ ಸ್ಕ್ಯಾನ್ ಮಾಡಿಸಿ ಅದು ಹೇಗೆ ಬೆಳೀತಾ ಇದೆ, ಫಾಸ್ಟಾಗಿ ಬೆಳೀತಾ ಇದೆ. ಅಕಸ್ಮಾತ್ ಫಾಸ್ಟಾಗಿ ಬೆಳೀತಾ ಇದ್ರೆ ಈವನ್ ದೋ ಸಿಂಪ್ಟಮ್ಸ್ ಇಲ್ಲ ಅಂದ್ರೂ ಕೂಡ ಅದನ್ನ ಸರ್ಜರಿ ಮಾಡಿ ತೆಗೆದು ಬಿಡಬೇಕು. ಯಾಕೆಂದ್ರೆ ಫಾಸ್ಟಾಗಿ ಬೆಳೆಯುವಂಥ ಫೈಬ್ರಾಯ್ಡ್ಸ್ಗಳು ಕ್ಯಾನ್ಸರ್ಗೆ ಟರ್ನ್ ಆಗೋ ಚಾನ್ಸಸ್ ತುಂಬಾ ಇರುತ್ತೆ. ಅಂದ್ರೆ ಫೈಬ್ರಾಯ್ಡ್ಸ್ ಅಂದ್ರೆ ಕ್ಯಾನ್ಸರ್ ಅಲ್ಲ, ಬಟ್ ಇಲ್ಲ, ಅದು ಟರ್ನ್ ಆಗೋ ಚಾನ್ಸಸ್ ಇರುತ್ತೆ. ಯಾವಾಗ ಅಂತ ಹೇಳಿದ್ರೆ ಈ ಫೈಬ್ರಾಯ್ಡ್ ತುಂಬಾ ಫಾಸ್ಟ್ ಆಗಿ ಬೆಳೆದಾಗ. ಅದು ತುಂಬಾ ಫಾಸ್ಟ್ ಆಗಿ ಬೆಳೆಯೋದಕ್ಕೆ ರೀಸನ್ಸ್ ಏನು? ಈ ಹಾರ್ಮೋನ್ಸ್ ನಾ ಹೇಳ್ದಂಗೆ 40 ವರ್ಷದೊಳಗಡೆ ಈಸ್ಟ್ರೋಜನ್ ಅಂತ ಹಾರ್ಮೋನ್ಸ್ ತುಂಬಾನೇ ಇರುತ್ತೆ ಮಹಿಳೆಯರಲ್ಲಿ. ಸೊ ಅಂತವ್ರಿಗೆ ಏನಾಗುತ್ತೆ, ಫೈಬ್ರಾಯ್ಡ್ಸ್ ಬೆಳೀತಾ ಹೋಗುತ್ತೆ. ಸೊ ಬೆಳೀತಾ ಅಕಸ್ಮಾತ್ ಫಾಸ್ಟ್ ಗ್ರೋತ್ ಕ್ಯಾಚಪ್ ಆದರೆ ಅದು ಕ್ಯಾನ್ಸರ್ ಟರ್ನ್ ಆಗೋ ಚಾನ್ಸಸ್ ಇರುತ್ತೆ. ಅಲ್ಲ, ಹೌ ಟು ಇದು ಇಯರ್ಲಿ ಅವ್ರು ಸ್ಕ್ಯಾನ್ ಮಾಡಿಸ್ಕೊಂತಾ ಇರಬೇಕು. ಅಲ್ಲ, ಈವನ್ ಗೆಡ್ಡೆ ಇಲ್ಲ ಅಂತಾನೆ ಅನ್ಕೊಂಡ್ಬೇಕು, ಫೈಬ್ರಾಯ್ಡ್ಸ್ ಇಲ್ಲ ಅನ್ಕೊಂಡೇ ಬದುಕ್ತಿರ್ತಾರೆ ಎಷ್ಟೋ ಜನ, ಆದ್ರೂ ಅವರಲ್ಲಿ ಇರುತ್ತೆ. ಅಂದ್ರೆ ಅಂತಹ ಟೈಮಲ್ಲಿ ನೀವು ಹೇಳಿದ್ರೆ ತುಂಬಾ ಸೈಲೆಂಟ್ ಆಗಿರುತ್ತೆ ಅಂತ, ಅದು ಗೊತ್ತಾಗೋದಾದ್ರೂ ಹೇಗೆ ಫೈಬ್ರಾಯ್ಡ್ಸ್ ಇದೆ ನಮ್ಮಲ್ಲಿ? 70% ಸೈಲೆಂಟ್ ಇರುತ್ತೆ, 60-70%. ಅದಕ್ಕೆ ಏನ್ ಸಜೆಸ್ಟ್ ಮಾಡ್ತೀವಿ ಅಂತ ಹೇಳಿದ್ರೆ 35 ಆದ್ಮೇಲೆ ಎಲ್ಲಾ ಮಹಿಳೆಯರಲ್ಲೂ ಅಟ್ಲೀಸ್ಟ್ ವೀಕ್ಲಿ ವರ್ಷಕ್ಕೆ ಒಂದ್ಸರಿ ಸ್ಕ್ಯಾನ್ ಮಾಡಿಸ್ಬೇಕು. ಸ್ಕ್ಯಾನ್ ಮಾಡಿಸಿದಾಗ ಅದು ಏನಾದ್ರು ಫೈಬ್ರಾಯ್ಡ್ ಇದ್ರೆ ಅದನ್ನ ಮಾನಿಟರ್ ಮಾಡ್ತಾ ಹೋಗ್ಬೋದು. 1 ವರ್ಷಕ್ಕೆ ಅಥವಾ 2 ವರ್ಷಕ್ಕೆ ಒಂದ್ಸರಿ ಸ್ಕ್ಯಾನ್ ಮಾಡಿಸ್ತಾ ಇದ್ದು ಅದೇನಾದ್ರು ತುಂಬಾ ಜಾಸ್ತಿ ಬೆಳೀತಾ ಇದ್ರೆ ಅವಾಗ ಅವರು ಸರ್ಜರಿ ಮಾಡಿಸ್ಕೊಬಹುದು. ಅಕಸ್ಮಾತ್ ಏನು ಬೆಳೀತಾ ಇಲ್ಲ ಅಂತ ಹೇಳಿದ್ರೆ ಸರ್ಜರಿ ಏನು ಬೇಕಾಗಿಲ್ಲ, ಸಿಂಪ್ಟಮ್ಸ್ ಏನು ಇಲ್ಲ ಅಂತ ಹೇಳಿದ್ರೆ ಅವ್ರಿಗೆ ಈ ತರ ಪೇಯ್ನ್ ಆಗಲಿ ಅಥವಾ ಜಾಸ್ತಿ ಮುಟ್ಟಾಗೋದಾಗ್ಲಿ ಆ ಥರ ಸಿಂಪ್ಟಮ್ಸ್ ಏನೂ ಇಲ್ಲ ಅಂತ ಹೇಳಿದ್ರೆ ಅವ್ರು ಹಾಗೆ ಅದನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೋದು. ಸರ್ಜರಿ ಅದು ಫೈಬ್ರಾಯ್ಡ್ ಬಂದಿದ ತಕ್ಷಣ ಅದನ್ನು ಸರ್ಜರಿ ಮಾಡಿ ತೆಗಿಸಲೇಬೇಕು ಅಂತಿಲ್ಲ, ಮಾನಿಟ್ರ್ ಮಾಡಬೇಕು. ಏನಂತ ಹೇಳಿದ್ರೆ ಇದು ಈ ಸಿಟಿಲಿರೋರಿಗೆ ಅವರು ಬಂದು ಸ್ಕ್ಯಾನ್ ಮಾಡಿಸ್ಕೊತಾ ಹೋಗ್ತಾರೆ. ಬಟ್ ಅದೇ ಹಳ್ಳಿಲಿರೋರಿಗೆ ಏನಾಗುತ್ತೆ, ಅವ್ರಿಗೆ ಗೊತ್ತೇ ಆಗಲ್ಲ, ಸ್ಕ್ಯಾನ್ ಮಾಡಿಸ್ಬೇಕು ಅಂತ ಏನು ಗೊತ್ತಾಗಲ್ಲ, ಮಾಡಲ್ಲ. ಅಟ್ಲೀಸ್ಟ್ ನಾವು ಏನು ಸಜೆಸ್ಟ್ ಮಾಡ್ತೀವಿ ಅಂತ ಹೇಳಿದ್ರೆ ಒಂದು 35 ವರ್ಷ ಆದಮೇಲೆ ಇಯರ್ಲಿ ಒನ್ಸ್ ಅಥವಾ 2 ಇಯರ್ಲಿ ಒನ್ಸ್ ಸ್ಕ್ಯಾನ್ ಮಾಡಿಸ್ಕೊಬೇಕು ಅನ್ಸುತ್ತೆ. ಅಲ್ಲ, ಇದು ಈ ರೀತಿ ಬೆಳೆದಾಗ ಸರ್ಜರಿ ಮಾಡಿಸ್ದೇನೆ ಅದನ್ನ ತೆಗಿಯಕ್ಕೆ ಚಾನ್ಸಸ್ ಇಲ್ವಾ? ಇಲ್ಲ, ಕೆಲವು ಟ್ರೀಟ್ಮೆಂಟ್ಗಳಿದೆ, ಅದೆಲ್ಲ ಟೆಂಪ್ರವರಿ ಟ್ರೀಟ್ಮೆಂಟ್. ಕೆಲವು ಇಂಜೆಕ್ಷನ್ಸ್ಗಳಿದೆ, ಅದು ಸ್ವಲ್ಪ ರೆಡ್ಯೂಸ್ ಮಾಡುತ್ತೆ ಸೈಜ್ನ, ಒಂದು 60% ರೆಡ್ಯೂಸ್ ಮಾಡುತ್ತೆ. ಬಟ್ ಆ ಇಂಜೆಕ್ಷನ್ ತೊಗೊಂಡು ನಿಲ್ಲಿಸಿ ಒಂದು 6 ಮಂತ್ಸ್ಗೆ ತಿರ್ಗಾ ಅದು ರೀಗ್ರೋ ಆಗುತ್ತೆ. ಸೊ ಪರ್ಮನೆಂಟ್ ಸೊಲ್ಯೂಷನ್ ಅಂತ ಹೇಳಿದ್ರೆ ಸರ್ಜರಿನೇ. ಯಾವುದೋ ಟೆಂಪ್ರವರಿ ಆಗಿ ನೀವೇನೋ ಒಂದು 1 ಇಯರ್ 2 ಇಯರ್ ತಳ್ಳಬೇಕು ಅಂತ ಹೇಳಿದಾಗ ಮಾತ್ರ ಈ ಥರದನ್ನ ಯೂಸ್ ಮಾಡ್ಬೋದು. ಈಗ ಹೊಸದಾಗಿ ಇನ್ನೊಂದು ಟ್ರೀಟ್ಮೆಂಟ್ ಬಂದಿದೆ, ಈ ಫೈಬ್ರಾಯ್ಡ್ಗೆ ಬ್ಲಡ್ ಸಪ್ಲೈ ಮಾಡೋದನ್ನ, ಬ್ಲಡ್ ಸಪ್ಲೈನ ಬ್ಲಾಕ್ ಮಾಡಿಬಿಡೋದು. ಸೊ ಅದು ಗ್ರೋ ಆಗಲ್ಲ, ಅದನ್ನ ಎಂಬೋಲೈಸೇಷನ್ ಅಂತ ಹೇಳ್ತೀವಿ. ಅದು ಮಾಡೋದ್ರಿಂದ ಒಂದು ಸ್ವಲ್ಪ ಸೈಡ್ ಎಫೆಕ್ಟ್ಸ್ ಜಾಸ್ತಿ ಇರುತ್ತೆ. ಪ್ಲಸ್ ಏನಾಗುತ್ತೆ, ಅದು ಮಾಡಾದ್ಮೇಲೆ ತಕ್ಷಣಕ್ಕೆ ಕಮ್ಮಿ ಆಗ್ಬೋದು ಸೈಜ್. ಒಂದು 6 ಮಂತ್ಸ್ 1 ಇಯರ್ ಬಿಟ್ಕೊಂಡು ತಿರ್ಗಾ ಅದು ರೀಗ್ರೋ ಆಗೋ ಚಾನ್ಸಸ್ ಕೂಡ ಜಾಸ್ತಿ ಇರುತ್ತೆ. ಸೊ ಇದೆಲ್ಲ ಟೆಂಪ್ರವರಿ ಟ್ರೀಟ್ಮೆಂಟ್. ಪರ್ಮನೆಂಟ್ ಆಗಿ ಅದು ತೆಗಿಸ್ಬೇಕು ಅಂತ ಹೇಳಿದ್ರೆ ಸರ್ಜರಿನೇ ತೆಗಿಸ್ಬೇಕು. ಇದ್ರ ಬಗ್ಗೆ ನಿಮ್ಮ ಜೊತೆ ಇನ್ನಷ್ಟು ಮಾತಾಡ್ತೀನಿ. ಸೊ ವೀಕ್ಷಕರೇ, ಈಗಾಗಲೇ ನಾವು ತಿಳ್ಕೊಂಡ್ವಿ ಫೈಬ್ರಾಯ್ಡ್ಸ್ ಅಂದ್ರೆ ಏನು, ಯಾವ ರೀತಿ ಬೆಳೆಯುತ್ತೆ ಅಂತ. ಆದರೆ ಗರ್ಭಿಣಿ ಮಹಿಳೆಯರ ಮೇಲೆ ಇದು ಯಾವ ರೀತಿ ಪರಿಣಾಮ ಬೀರುತ್ತೆ ಅದ್ರ ಬಗ್ಗೆ ತಿಳ್ಕೊಳ್ಳೋ ಒಂದು ಚಿಕ್ಕ ಬ್ರೇಕ್ ನಂತರ.